ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ KCET ಎಕ್ಸಾಮ್ 2026 ಇದರ ಅಪ್ಲಿಕೇಶನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಡ್ರಾಪರ್ಸ್ಗೆ ಯಾವ ರೀತಿ ಸ್ಟೆಪ್ಸ್ ಇರುತ್ತೆ ಇದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮಲ್ಲೇ ಹಲವಾರು ಸ್ಟೂಡೆಂಟ್ಸ್ ಕೇಳಿದ್ರು ಯಾವ ರೀತಿ ಸ್ಟೆಪ್ಸ್ ಇರುತ್ತೆ, ಡ್ರಾಪರ್ಸ್ಗೆ ಯಾವ ರೀತಿ ಇರುತ್ತೆ ಅಂತ. ಸೊ ಈ ವಿಡಿಯೋದಲ್ಲಿ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಮೊದಲಾಗಿ ಅಪ್ಲಿಕೇಶನ್ ಏನಿದೆ ಜನವರಿ 17ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಅಲ್ಲಿ ತುಂಬಾ ಚೇಂಜಸ್ ಅಂತ ಇರಲ್ಲ, ಫ್ರೆಷರ್ಸ್ ಹಾಗೆ ಡ್ರಾಪರ್ಸ್ಗೆ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಒಂದು 2 ರಿಂದ 3 ಸ್ಟೆಪ್ ಚೇಂಜ್ ಇರುತ್ತೆ. ಅದು ಯಾವುದು ಅಂತ ನಿಮ್ಗೆ ಹೇಳೋದಾದ್ರೆ, ಮೊದಲೇದಾಗಿ ನೀವೀಗ ಹಿಂದಿನ ವರ್ಷ ಅಪ್ಲಿಕೇಶನ್ ಹಾಕಿದ್ರಿ, ಅವಾಗ ಈ ಆಪ್ಷನ್ ಕೂಡ ನೀವು ನೋಡಿರ್ತೀರಾ. ಏನು, ನೀವು ಹಿಂದಿನ ವರ್ಷ KCET ಎಕ್ಸಾಮ್ ಬರ್ದಿದ್ರಾ ಅಂತ ಅಪ್ಲಿಕೇಶನ್ ಅಲ್ಲಿ ಕೇಳಿದ್ರು. ಹಿಂದಿನ ವರ್ಷನೂ ಕೂಡ ಕೇಳಿದ್ರು. ಆವಾಗ ನೀವು ನೋ ಅಂತ ಕೊಟ್ಟಿದ್ರಿ. ಯಾಕಂತ ಹೇಳಿದ್ರೆ ಮೊದಲನೇ ಬಾರಿಗೆ KCET ಎಕ್ಸಾಮ್ ಬರೀತಾ ಇದ್ರಿ. ಈ ವರ್ಷ 2ನೇ ಬಾರಿಗೆ KCET ಎಕ್ಸಾಮ್ ಬರೀತಾ ಇರೋದಕ್ಕೆ ಆ ಅಪ್ಲಿಕೇಶನ್ ಅಲ್ಲಿ ನೀವು ಹಿಂದಿನ ವರ್ಷ KCET ಎಕ್ಸಾಮ್ ಬರ್ದಿದ್ರಾ ಅಂತ ಏನೋ ಆಪ್ಷನ್ ಇರುತ್ತೆ, ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಎಸ್ ಅಂತ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ CET ನಂಬರ್ ಅಥವಾ ಹಿಂದಿನ ವರ್ಷದ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಬೇಕು. ಓಕೆನಾ? ಅದ್ರ ನಂತರ ಮತ್ತೊಂದು ಚೇಂಜಸ್ ಏನು ಅಂತ ಹೇಳಿದ್ರೆ, ಈಗ ಫ್ರೆಷರ್ಸ್ ಏನಿರ್ತಾರೆ ಅವ್ರ ಹತ್ರ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಇರಲ್ಲ, ನಿಮ್ಮ ಬಳಿ ಇರುತ್ತೆ. ಅದಕ್ಕೋಸ್ಕರ ನೀವು ಡ್ರಾಪರ್ಸ್ ಆಗಿರೋದಕ್ಕೆ ಮಾರ್ಕ್ಸ್ ಕಾರ್ಡ್ ನಿಮ್ಮ ಬಳಿ ಇರೋದಕ್ಕೆ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಹಾಗೆ ಮಾರ್ಕ್ಸ್ ಡೀಟೇಲ್ಸ್ ಅನ್ನ ನೀವು ಎಂಟರ್ ಮಾಡೋದಿರುತ್ತೆ. ಇದನ್ನ ಬಿಟ್ಟು ಮತ್ತೆ ಏನು ಚೇಂಜಸ್ ಇಲ್ಲ, ಬಾಕಿದೆಲ್ಲ ಸೇಮ್ ಸ್ಟೆಪ್ಸ್. ನಿಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತೀರಾ, SSLC ನಂಬರ್, ನಂತರ ಸೆಕೆಂಡ್ PUC ನಂಬರ್, ನಂತರ ನಿಮ್ಗೆ ಯಾವ ಕೋಟಾಗಳು ಅಪ್ಲೈ ಆಗುತ್ತೆ ಅವುಗಳನ್ನೆಲ್ಲ ಸೆಲೆಕ್ಟ್ ಮಾಡ್ತೀರಾ, ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೀರಾ, ಫೀಸ್ ಅನ್ನ ಪೇ ಮಾಡ್ತೀರಾ, ಎಲ್ಲ ಸ್ಟೆಪ್ ಸೇಮ್ ಇರುತ್ತೆ. ಅದಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಕೇಳಿದ್ರು ಅಂತ ಹೇಳಿದ್ರೆ, ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಇದಕ್ಕೆ ಹಿಂದಿನ ವರ್ಷ ನಾವು ಯೂಸ್ ಮಾಡಿದಂತಹ ಸ್ಟಡಿ ಸರ್ಟಿಫಿಕೇಟ್ಸ್ ಅನ್ನ ಯೂಸ್ ಮಾಡ್ಕೊಳ್ಬಹುದಾ ಅಂತ ಕೇಳಿದ್ರು. ಸ್ಟಡಿ ಸರ್ಟಿಫಿಕೇಟ್ಸ್ ಏನಿರುತ್ತೆ, ಆ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ಸ್ ಆಗಿರಬಹುದು, ಅಥವಾ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಇವುಗಳಿಗೆ ಸಂಬಂಧಪಟ್ಟಂತಹ ಈ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಅದನ್ನ ಯೂಸ್ ಮಾಡ್ಕೋಬಹುದು. ನೀವು ಹೊಸದಾಗಿ ಮಾಡಿಸಬೇಕಾಗಿರೋದು ಯಾವ್ದು ಅಂತ ಹೇಳಿದ್ರೆ, ಈಗ ಇನ್ಕಮ್ ಸರ್ಟಿಫಿಕೇಟ್, ಅದು ಈ ವರ್ಷ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಅದಕ್ಕೋಸ್ಕರ ಇನ್ಕಮ್ ಸರ್ಟಿಫಿಕೇಟ್ ಆಯಿತು. ಮತ್ತೆ ಕೆಲವು ಡಾಕ್ಯುಮೆಂಟ್ಸ್ ಏನಿರುತ್ತೆ ವ್ಯಾಲಿಡಿಟಿ ಇರುತ್ತೆ, ಇಂತಿಷ್ಟು ದಿನಗಳಿಗೆ ಅಥವಾ ಇಂತಿಷ್ಟು ಮಂತ್ಗೆ ಮುಗಿಯುತ್ತೆ ಅಂತ. ಸೊ ವ್ಯಾಲಿಡಿಟಿ ಇರುವಂತಹ ಸರ್ಟಿಫಿಕೇಟ್ಸ್ ಏನಿದೆ ಅದನ್ನ ಮತ್ತೆ ಹೊಸದಾಗಿ ಮಾಡಿಸ್ಬೇಕಾಗುತ್ತೆ. ಅದಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಕೇಳೋದು ಅಂತ ಹೇಳಿದ್ರೆ, ನಾನು ಹಿಂದಿನ ವರ್ಷ ಸೆಕೆಂಡ್ PUC ಅಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದೆ, ಈಗ ಸೆಕೆಂಡ್ PUC ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೀನಿ, ಅದ್ರ ಜೊತೆಗೆ KCETಗೂ ಕೂಡ ಅಪ್ಲೈ ಮಾಡಬಹುದಾ ಅಂತ ಕೇಳಿದ್ರು. ಅಪ್ಲೈ ಮಾಡಬಹುದು, ಅಪ್ಲೈ ಮಾಡಿ. ಓಕೆ, ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ಗೆ ಅಪ್ಲೈ ಮಾಡಾಗಿದೆ ನಿಮ್ದೀಗ. KCETಗೆ ಜನವರಿ 17ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದಾಗ ಅಪ್ಲೈ ಮಾಡಿ. ಅದ್ರ ನಂತರ ಸೆಕೆಂಡ್ PUC ಎಕ್ಸಾಮ್ ಪಾಸ್ ಆಗ್ತೀರಾ, ಅದ್ರ ಜೊತೆಗೆ KCET ಎಕ್ಸಾಮ್ ಕೂಡ ಬರೀತೀರಾ. ಈ ವರ್ಷ ಏನು ಪಾಸ್ ಆಗಿರ್ತೀರಾ, ಅದ್ರ ನಂತರ ನಿಮ್ಮ ರಿಸಲ್ಟ್ ಏನಿರುತ್ತೆ ಅದನ್ನ ಹಾಗೆ ನಿಮ್ಮ KCET ಪರ್ಫಾರ್ಮೆನ್ಸ್ ಅದನ್ನ ಕನ್ಸಿಡರ್ ಮಾಡಿ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ. ಅದರ ನಂತರ ನಿಮಗೆ ಇಷ್ಟ ಇರುವಂತಹ ಕೋರ್ಸ್ ಅದಕ್ಕೆ ನೀವು ಅಡ್ಮಿಷನ್ ತೆಗೆದುಕೊಳ್ಬಹುದು. ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಮತ್ತೊಂದು ಡೌಟ್ ಇದೆಯಾ? ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.